ಹ್ಞೂ ಬರ್ರಿ ತಂಗಿ ಬರ್ರಿ ಒಳಗೆ ಬರ್ರಿ. ಹ್ಞೂ ಬರ್ರಿಪ್ಪ ಒಳಗೆ ಬರ್ರಿ. ಬಲಗಾಲಿಟ್ಟು ಒಳಗೆ ಬಂದಿಲ್ಲ ತಂಗಿ? ಹ್ಞೂ ರೀ ಮಾಮರ, ಬಲಗಾಲಿಟ್ಟ ಒಳಗೆ ಬನ್ನಿರಿ. ನಮ್ಮ ಮಮ್ಮಿ ಹೇಳ್ತಿದ್ರಿ ಬಲಗಾಲಿಟ್ಟ ಒಳಗೆ ಹೋಗ್ಬೇಕಂತ, ಬಲಗಾಲಿಟ್ಟ ಒಳಗೆ ಬನ್ನಿ. ಮಮ್ಮಿ ನೀ ಏನು ಬೇ ನೀನು ಆರ್ತಿನ ಇದನ್ನು ಮಾಡಲಿಲ್ಲ? ಇಲ್ಲಪ್ಪಿ ನಾನು ಮರೆತು ಬಿಟ್ಟೆ. ಹಿಂಗಾಗಿ ಬಾಜು ಮನೆ ಸುಶೀಲನೂ ಬರ್ತೀನಿ ಅಂದಿದ್ಲ, ಯಾಕೆ ಬರಲಿಲ್ಲ ನೋಡು. ಇಲ್ಲಿ ಹೇಳೋ ತರಗಾಕೆ ಬರ್ತೈತಿ, ಅದಕ್ಕೇನು ನಡೀತೈತಳ. ಏನು ತೊಳ್ಕೊಬೇಡ ತಂಗಿ, ಹಂಗೇನು ನಡೀತೈತಿ. ಬರ್ರಿ ಒಳಗೆ ಬರ್ರಿ, ಕಾಯಿಕಾಲು ಮುತ್ತಿ ತೊಕ್ಕೋ ಹೋರವ. ಹ್ಞೂ ರೀ ಮಾಮರ, ಹ್ಞೂ ರೀ ಅತ್ತಾರ. ನೋಡವ ನೀನು ನಮ್ಮ ಮನೆಗೆ ಸೊಸೆಯಾಗಿ ಬಂದಿಲ್ಲ, ಏನು ಮಗಳಾಗಿ ಬಂದಿ ಅಂತ ತಿಳ್ಕೊ. ನಾವು ಅಷ್ಟ ಚಂದ ನೋಡ್ಕೋತೀವಿ. ಒಟ್ಟ ನಿಮ್ಮ ಮನೆಯಾರನ್ನ ನಿನಗೆ ನೆನಪಾಗಲ್ದಂಗೆ ನೋಡ್ಕೋತೀವಿ. ಏನು ನೀನು ದಿವಸ ಏನು ಎದ್ದು ರಂಗೋಲಿ ಹಾಕೋದು ಇಂಗೋಲಿ ಹಾಕೋದು ಅದು ಏನು ಮಾಡೋಕೆ ಹೋಗಬೇಡ. ಏನು ನಮ್ಮ ಮನ್ಯಾಗ ಹಳ್ಳಿ ಪದ್ಧತಿ ಎಲ್ಲ ಮುಗಿಸ್ಬಿಟ್ಟಿವಿ. ನಾವು ಹಳ್ಳಿಯಿಂದ ಬಂದಾರ, ಆದ್ರೀಗ ಈ ಕಡೆ ಸೆಟ್ಲಾಗಿವಲ್ಲ ಬೆಂಗಳೂರಾಗ. ಹಿಂಗಾಗಿ ನಾವೆಲ್ಲ ಹಳ್ಳಿದೆಲ್ಲ ಮರೆತು ಬಿಟ್ಟಿವಿ. ನೀ ಎಷ್ಟು ಬೇಕಾದಷ್ಟು ಎಷ್ಟೊತ್ತನೇ ಬೇಕಾದ್ರೂ ಮಕ್ಕೋ. ಏನು ತಂಗಿ, ನೀ ಎದ್ದೆಂದು ಬಂದು ಇದನ್ನು ಮಾಡಿದ್ರು ಆತ. ನಾ ಮೊದಲ ದೌಡ ಎದ್ದಿರ್ತೀನಿ, ಅಷ್ಟ್ರಾಗ ನಾ ಕಸ ಮುಸುರಿ ಎಲ್ಲ ಮಾಡಿರ್ತೀನಿ. ನೀ ಬಂದು ದೇವ್ರ ಪೂಜೆ ಮಾಡ್ರೆ ಸಾಕು. ಹೌದು ಆ ತಂಗಿ, ನೀ ಹಳ್ಳಿಗತ್ತೆ ಎಲ್ಲ ಇಲ್ಲಿ ದೌಡೆ ವ್ಯವಸ್ಥೆ ಬಸ್ತೀವಿ ಅದು ಬಸ್ತೀವಿ ಅಂತ ಏನು ತಿಳ್ಕೊಳಕ್ಕೆ ಹೋಗಬೇಡ. ಏನು ನಿನ್ನ ಮನೆ ಅಂತ ತಿಳ್ಕೊ. ನೀನು ಅಷ್ಟೊತ್ತಿಗೆ ಬೇಕಾದಷ್ಟೊತ್ತಿಗೆ ಎದ್ದೇಳ, ಆರಾಮಿರ್ರಿ ಚಂದ ಗಂಡ ಅಂತಿ. ಹ್ಞೂ ರೀ ಮಾಮರ, ಆಯ್ತು ರೀ. ಬೇಯವ್ವ ಅಪ್ಪ ಬರತ್ ಮುಂದೆ ಗಿರಿಜಾ ಭಾಳ ಅಳಾಕತ್ತಿದ್ಲ. ಅವ್ವ ಅಪ್ಪ ಅನ್ಕೊಂತ ಭಾಳ ಅಂದ್ರೆ ಭಾಳ ಹತ್ತಾಳ ನೋಡಿ. ನೀನೋ ಸ್ವಲ್ಪ ಸಮಾಧಾನ ಮಾಡ, ಸ್ವಲ್ಪ ಏನಾರ ನಾಷ್ಟಕ್ಕೆ ಏನಾರ ಹಾಕೋ ಕೊಡೋಕ್ಕಿಗೆ. ಹೌದನ ತಂಗಿ? ಇರ್ಲಿ ಅಳವ, ನನಗೂ ಅರ್ಥ ಆಕತಿ. ಒಬ್ಬರ ಮನೆಗೆ ಹೋಗಿ ಬಾಳೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೂ ಅರ್ಥ ಆಕತಿ. ನೀನು ಹಂಗೇನು ತಿಳ್ಕೊಬೇಡವ. ನಿನ್ನ ಮನೆ ಅಂತ ತಿಳ್ಕೊ, ಇದು ಅತ್ತಿ ಮಾವನ ಮನೆ ಅಂತ ತಿಳ್ಕೊಳಕ್ಕೆ ಹೋಗಬೇಡ. ಏನು ನಿನ್ನ ಮನೆ ಅಂತ ತಿಳ್ಕೊ, ಅಷ್ಟ ಚಂದ ನೋಡ್ಕೋತೀವಿ. ನಿನಗೆ ಒಟ್ಟ ಹೇಳಿನೆಲ್ಲ ಮನೆಯಾರು ನೆನಪಾಗಲ್ದಂಗೆ ನೋಡ್ಕೋತೀವಿ. ನೀನು ತಲೆ ಕೆಡಿಸ್ಕೋಬೇಡ, ನಮ್ಮ ಜೊತೆ ಇಲ್ಲಿ ಚಂದಾಗ ಇದ್ರೆ ಸಾಕು. ಹ್ಞೂ ರೀ ಅತ್ತಿ, ನಂಗೆ ಸ್ವಲ್ಪ ಹೆದರಿಕೆನ ಐತ್ರಿ. ಬರುತ್ತೆ ಮುಂದೆ ನೀವು ಬಂದು ಹಿಂಗೆ ಮಾತಾಡ್ಸಿರಲ್ಲ, ನನಗೆ ಈಗ ಸ್ವಲ್ಪ ಹೆದರಿಕೆ ಕಮ್ಮಿ ಆತ್ರಿ. ಹ್ಞೂನವ್ವ, ಅದಕ್ಕೆ ಹೋರಿ ತಂಗಿ ಇಬ್ಬರು ಹೋರಿ ರೂಮ್ಗೆ ಹೋರಿ. ನಿಮ್ಮ ರೂಮಿಗೆ ಹೋರಿ, ಅಲ್ಲಿ ಫ್ರೆಶ್ ಅಪ್ ಆಗೋರಿ. ಭಾಳ ದಿನ ಇದನ್ನು ಮಾಡಿ ಬಂದಿರ್ತೀರಿ, ಟ್ರಾವೆಲ್ ಮಾಡಿ ಬಂದಿರ್ತೀರಿ, ಸ್ವಲ್ಪ ಸ್ಟ್ರೆಸ್ ಆಗಿರ್ತೈತಿ. ಹೋರಿವ. ಹ್ಞೂ ರೀ ಮಾಮರ. ಹಾಂ ಮುದ್ದು ಏನು ಮಾಡಾಕತ್ತಿ? ಏನಿಲ್ರಿ, ಸುಮ್ಮನೆ ಕುಂತೀನಿ ನೋಡ್ರಿ. ಯಾಕೆ ಮುದ್ದು, ಯಾಕೆ ಹಿಂಗೆ ಬೇಜಾರಾಗಿ? ಮಕ್ಕ ಹಂಗ್ಯಾಕೆ ಮಾಡ್ಕೊಂಡು? ಇಲ್ರಿ, ನನಗೆ ನಮ್ಮ ಮಮ್ಮಿ ನೆನಪಾಗತ್ತಿದ್ಲ, ಹಿಂಗಾಗಿ ಸ್ವಲ್ಪ ಕಣ್ಣ ನೀರು ಬಂದು ಅಳಾಕತ್ತಿದ್ದೆ. ಅಳಾಕೋಬೇಡವ, ಅಳಾಕೋಬೇಡ. ನನ್ನ ಮುದ್ದು ಹೌದಿಲ್ಲ ನೀ? ಅಳಾಕೋಬೇಡ ಬಾ, ನಿನ್ಗೇನು ಬೇಕು? ನನಗೇನು ಬೇಡ್ರಿ, ನೀವು ಇಷ್ಟು ಚಂದಾಗ ಮಾತಾಡ್ಸಿದ್ರೆ ಸಾಕು. ಮತ್ತು ನಂದು ಇನ್ನೇನು ಕೆಲಸ? ನೀನು ಚಂದಾಗ ಇಟ್ಕೊಳ್ಳೋದು, ನೀನು ಮಾತಾಡ್ಸೋದು ಇದ ನನ್ನ ಕೆಲಸ. ಅಲ್ರಿ, ನಾನು ಮನೆಗೆ ಬರೋದು ಮುಂದೆ ಮತ್ತೆ ಆರತಿ ಮಾಡಲಿಲ್ಲ, ಜಾಳದ್ದು ಇದನ್ನು ಶೇರು ಓದಿಲಿಲ್ಲ, ಮತ್ತು ಏನಾರ ಕೆಡಕಾಕತ್ತನ ಅಂತದ ಚಿಂತೆ ತಲೆಯಾಗ ಉಳಿದ್ಬಿಟ್ಟೈತ್ರಿ. ನೀವು ಯಾರು ಒಬ್ಬರು ಹೆಣ್ಮಕ್ಳನ್ನ ಕರೆಸಿ ನನಗೆ ಇದನ್ನು ಮಾಡಿಸಿದ್ರೆ ಆಗ್ತಿತ್ತಲ್ರಿ, ಅದು ಸುಮ್ಮ ತಲೆಯಾಗ ಉಳಿದ್ಬಿಡ್ತ್ರಿ ನನಗೆ. ಹಗ್ಗ ನೋಡಿ ಮುದ್ದು, ನಮ್ದು ಎಲ್ಲ ಹಳೆ ಪದ್ಧತಿ ಬಿಟ್ಬಿಟ್ಟಿವಿ. ಈಗ ಸೆಟ್ಲ್ ಆಗಿದ್ದು ಏನು ಅದ್ರದ್ದು ಏನು ಭಾಳ ಹಿಡಿಯಾಕೋಬೇಡ. ನಿನಗೇನು ಮನಸ್ಸಿನಾಗ ಹತ್ತಿದ ಅನ್ಸಾಗತ್ತಿಲ್ಲ. ನಾಳೆ ಆರತಿ ಮಾಡಿಸ್ತೀನಿ, ಮಮ್ಮಿಗೆ ಹೇಳ್ತೀನಿ ಶೇರ್ ಓದ್ಕೊಂಬರ್ರಿ ಅಂತಕ. ಶೇರ್ ಓದ್ಕೊಂಬಂದು ಬಲಗಾಲಿಟ್ಟು ಬಂದು ದೀಪ ಪೂಜೆ ಮಾಡಿ ದೀಪ ಹಚ್ಚಿ ಅಂತಕ. ಅಷ್ಟಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೇವ? ತಲೆ ಕೆಡಿಸ್ಕೋದಲ್ರಿ, ಅದು ಹಂಗಾಗಿ ಮನಸ್ಸಿನಾಗ ಉಳಿದು ಬಿಡ್ತೈತ್ರಿ. ಬಿಡು ಹೋಲಿ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ಫ್ರೆಶ್ ಅಪ್ ಆಗಿ ಹೋಗಿ ನಾ ಬಂದಿನಿ. ಏನ್ರಿ ಸ್ವಲ್ಪ ಚಾ ಮಾಡ್ಕೊಂಬರ್ಲೇನ್ರಿ? ಚಾ ಮಾಡ್ಕೊಂಬರ್ತಿ? ಪ್ರೀತಿ ಹುಡ್ತಾನ ಭಾಳ? ಬೇಡ ಬಿಡು, ಮಮ್ಮಿಗೆ ಆತ ನಾ ಚಾ ಮಾಡ್ಕೊಂಬಂತೆ ಬಾ ಅಂತ. ಇವತ್ತ ಒಂದೇ ದಿನ ನೀನು ಸುಮ್ಮನೆ ನಿನಗೂ ಒಂಥರ ಅನಿಸ್ತೈತಿ. ನಾಳಿಂದ ಅಮ್ಮನ ಜೊತೆ ಅಡುಗೆ ಮಾಡ, ಆಮ್ಯಾಗ ಸಣ್ಣಗೆ ಅಡುಗೆ ಮನೆ ಇದನ್ನು ಮಾಡು ಅಂತ. ಏನು? ಆಯ್ತು ನೋಡ್ರಿ, ಅಷ್ಟ ಮಾಡ್ತೀನಿ ನೋಡ್ರಿ. ಇವನ ಬರ್ರಿ ಮಾಮರ ಬರ್ರಿ. ಹೇಳಪ್ಪ ಏನಾತ? ಇವನ ತಂಗಿ, ನಾನು ಮತ್ತು ನಿಮ್ಮ ಅತ್ತಿ ಇದಕ್ಕೆ ಇದಕ್ಕೆ ಹೋಗ್ಬೇಕು, ಮನೆ ದೇವ್ರಿಗೆ ಹೋಗ್ಬೇಕು. ಅದಕ್ಕೆ ಹೇಳ್ಬೇಕಂತ ಬನ್ನಿ. ಮುಂದಿನ ಹೊಕ್ಕಿವ ಒಂದು 2 ವಾರ ಬರೋದಿಲ್ಲ ನಾವು, ಅಲ್ಲೇ ಇದ್ದು ಮತ್ತು ಆ ಕಡೆ ಎಲ್ಲ ಸ್ವಲ್ಪ ಪ್ಲೇಸ್ ಅದಾವಂತ, ಅಲ್ಲಿ ನೋಡ್ಕೊಂಡು ಬರ್ತೀವಿ. ಅದಕ್ಕೆ ಹೇಳೋಣಂತ ಬಂದ್ವಿ. ಈಗ 1 ವಾರದೊಳಗೆ ಅಡ್ಜಸ್ಟ್ ಆಗ್ತಂಗೆ ಮನೆಗೆ ಅಡ್ಜಸ್ಟ್ ಆದೆ ಅಂದ್ರೆ ಹೋದ್ವಿ ಅಂದ್ರೆ 1-2 ವಾರ ಬರೋದಿಲ್ಲ. ಅದಕ್ಕೆ ಎಲ್ಲ ದೇವ್ರ ಮುಗಿಸ್ ಹೊರನಾಡು, ಆ ಕಡೆ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪ್ಲೇಸಸ್ ನೋಡ್ಕೊಂಡು
ಬರ್ಬೇಕಂತ ಅನ್ಕೊಂಡಿವಿ. ಅದಕ್ಕೆ ಹೇಳೋಗೋಣ ಅಂತ ಬಂದ್ವಿ. ಅಪ್ಪ ಈಗ ಅದಕ್ಕಪ್ಪ ಆಕೆ ಈಗ ಬಂದಾಳ, ಮತ್ತು ಅಡ್ಜಸ್ಟ್ ಆಗ್ಬೇಕಂತ ನೀವು ಅಂತೀರಿ. ಇಷ್ಟು ದೌಡ್ ಯಾಕೆ ಹೊಂಟೀರಿ? ಏನಿಲ್ಲ, ನನಗೆ ತಿಳಿ ಮಾತಲ್ಲದ, ನಾವು ಹೋಗಬೇಕಾ ತಂಗಿ? ನಿನ್ಗೇನಾರು ಹೆದರಿಕೆ ಆಕತ್ತೇನು? ಮತ್ತು ಮಾಮರ ಹೆದರಿಕೆ ಅಂತ ಏನಿಲ್ರಿ, ನಾವು ಒಂದು ವಾರದಾಗ ಅಡ್ಜಸ್ಟ್ ಹಾಕಿನ ತಗೋರಿ. ಮಾಮರ ನೀವು ಹೋಗ್ಬೇಕಂತಿದ್ರೆ ಹೋಗ್ಬರ್ರಿ, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ರಿ. ಯಪ್ಪ ಈಗ ಯಾಕೆ ನೀವು ಎಲ್ಲರೂ ಮಾಡ್ದಂಗೆ ಮಾಡ್ತೀರಣ, ಎಲ್ಲರೂ ಪೇರೆಂಟ್ಸ್ ಮಾಡ್ದಂಗೆ ಮಾಡ್ತೀರಣ? ನಾವೇನು ನೀವು ಹೊರಗಿರ್ಬೇಕಂತ ನಾವೇನು ಬಯಸಂಗಿಲ್ಲ. ಅದನ್ನೇನು ತಲೆ ಹಾಕ್ಕೋಬೇಡ ನೀ. ಈಗ ಯಾಕೆ ಹೋಗೋದು? ಅದು 2 ವಾರ ಗಟ್ಟಲೆ ಮಂದೇವ್ರು ಒಂದೇ ದಿನ ಹೋಗ್ತಿದ್ರಲ್ಲ ಪ್ರತಿ ವರ್ಷ. 2 ವಾರ ಎದಕ್ಕೀಗ? ಇಲ್ಲಪ್ಪ, ನಿಮ್ಮ ಕೇಳುವಲ್ಲ, ಹೋದ್ರೆ 2 ವಾರ ಹೋಗುನು, ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಅವ್ರ ಮನೆಗೆ 2 ವಾರ ಹೋಗ್ಬಿಡೋಣ ಅಂತ ನಿಮ್ಮ ಅವು ಹೇಳಿದ. ಇಲ್ಲಿ ಆದ್ರೆ ಹಿಂಗೆ ಹೇಳಂತ ಅಂದು ಹೇಳಿ ಕಳ್ಸಾಳ ನನಗೆ. ಏನಿಲ್ಲ, ನೀವು ಹೋಗ್ಬಿಡ್ರಿ, 1 ವಾರ ಅಷ್ಟೇ ಹೋಗ್ಬರ್ರಿ. ನಿನಗೆಲ್ಲ ಗೊತ್ತಾಗೋದಿಲ್ಲ, ಹೋಗಿ ಮಕ್ಕ ಹೋಗ್ಲೆ. ಹೆಂಗೆ ಗೊತ್ತಾಗೋದಿಲ್ಲ 2 ವಾರ ಹೋಗ್ತೀರಿ ಮನೆ ಬಿಟ್ಟು. ತಂಗಿ ಆತಾಳವ, ನಾ ಹೋಗಿರ್ತೀನಿ, ಮತ್ತೆ ಕರಿತಾಳ. ನೀವು ಸ್ವಲ್ಪ ಫ್ರೆಶ್ ಅಪ್ ಆರವ, ನಾಷ್ಟ ಗಿಷ್ಟ ಮಾಡ್ರಿ ಅಂತ. ಹ್ಞೂ ರೀ ಮಾಮರ, ಆಯ್ತು ರೀ.